ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ TET 2014ರ ಒಂದು ಪ್ರಶ್ನೆ ಪತ್ರಿಕೆ, ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಅರ್ಥ ಮಾಡಿಕೊಂಡು ಅದರ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಮುಂಬರ್ತಕ್ಕಂತಹ TET ಆಗಿರ್ಬೋದು ಅಥವಾ GPSTR ಪರೀಕ್ಷೆಗಾಗಿರ್ಬೋದು ಸಾಕಷ್ಟು ನಿಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಎಲ್ಲ ಪ್ರಶ್ನೆಗಳು ಅಂದರೆ ಈಗ ನಾನು ಒಂದು ಪ್ರಶ್ನೆಯನ್ನು ನಿಮಗೆ ತೋರಿಸಿದ್ರೆ ಅದೇ ಥರದ ಮತ್ತೊಂದು ಪ್ರಶ್ನೆಗಳು ಮತ್ತು ಅದು ಯಾವ ಪಾಠದಿಂದ ಬಂದಿದ್ದಾವೆ ಪ್ರಶ್ನೆಗಳು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಸರಿಯಾದ ಸಿದ್ಧತೆಯನ್ನು ತಗೋಬೇಕಾಗತ್ತೆ. ಸೊ ಇದು ನಿಮಗೊಂದು ರೆಫರೆನ್ಸ್ ಆಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಅಂತಕ್ಕಂಥದ್ದು ಪರೀಕ್ಷೆ ಈಗ ನೋಡಲಿಕ್ಕೆ ಪ್ರಶ್ನೆಗಳು ಇಷ್ಟು ಸುಲಭ ಅಂತ ನಿಮಗೆ ಅನಿಸುತ್ತೆ, ಆದರೂ ಕೂಡ ಪ್ರಶ್ನೆಗಳು ನೀವು ಪರೀಕ್ಷೆಯಲ್ಲಿ ತುಂಬ ನಿಮಗೆ ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಬೇಗ ಸಾಲ್ವ್ ಆಗದೆ ಇರತಕ್ಕಂಥದ್ದು, ಟೈಮ್ ಕಿಲ್ ಆಗ್ತಕ್ಕಂಥದ್ದು. ತುಂಬ ಜನ ಅಭ್ಯರ್ಥಿಗಳು ಅದನ್ನೇ ಹೇಳ್ತಾರೆ, ಸರ್ ಮ್ಯಾಥ್ಸಲ್ಲಿ ನಮಗೆ ಟೈಮೇ ಉಳಿಯಲ್ಲ, ನಾವು ಮಾಡೋವಂಥ ಮೆಥಡು ಶಾರ್ಟ್ಕಟ್ ಬೇಕು ನಮಗೆ ಅಂತ. ಸೊ ಶಾರ್ಟ್ಕಟ್ ಹಿಂದೆ ಹೋಗಿರೋಲ್ಲ ಮುಗ್ಗರಿಸಿರ್ತಾರೆ, ಅಂದರೆ ಅವರಿಗೆ ಯಾವುದು ಬೇಗ ಯಾವುದಕ್ಕೆ ಶಾರ್ಟ್ಕಟ್ ಅನ್ವಯಿಸುತ್ತೆ ಯಾವುದಕ್ಕೆ ಅನ್ವಯಿಸಲ್ಲ. ಸೊ ಆ ರೀತಿ ಥರೋ ಆಗಬೇಕಂದ್ರೆ ನಾವು ಅದ್ರ ಜೊತೆಗೆ ಪ್ಲೇ ಮಾಡಬೇಕು. ಸೊ ಹಾಗಾಗಿ ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನೋಡೋಣ, ಇಲ್ಲಿ ಮೊದಲನೇ ಪ್ರಶ್ನೆ 6 to the power of 8 into 5 to the power of 3 divided by 10 to the power of 3 into 3 to the power of 4 ಇದರ ಸರಳ ರೂಪ. ಆಪ್ಷನ್ಸ್ 2952, 2592. ನೋಡಿ, ಡಿಜಿಟ್ ಸ್ವಲ್ಪನೇ ಮಿಸ್ ಮಾಡಿದ್ದಾರೆ. 664, 12,960 ಅಂತ. ಸೊ ಮಾಡೋಣ. ಆಪ್ಷನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಹೇಗೆ ಅಂತ ನೋಡಿ. ಇದನ್ನು ನಾನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತಿಳಿಸ್ತೀನಿ. 6 to the power of 8 into 5 to the power of 3 ಇದೆ, ಡಿವೈಡೆಡ್ ಬೈ 10 to the power of 3 into 3 to the power of 4. ಸೊ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಯಾವಾಗ ನಾನು ಎಷ್ಟು ಬೇಗ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ 6ನ 8 ಟೈಮ್ಸ್ ಬರ್ಕೊಂಡು ಮಾಡುವಂಥ ಅವಶ್ಯಕತೆ ಇಲ್ಲ. 10ಅನ್ನು 3 ಟೈಮ್ಸ್ ಬರ್ಕೊಂಡು ಅದನ್ನೆಲ್ಲ ನೀವು ಮಾಡ್ಕೊಂಡು ಕೂತ್ರೆ ನಿಮ್ಮ ಟೈಮ್ ಹೋಗುತ್ತೆ. ಏನು ಮಾಡ್ಬೋದು ಇದಕ್ಕೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಾಗಿ ಬರಿತೀನಿ. 6ನ 3 2s ಅಂತ ಬರಿಬೋದಲ್ಲ, 3 2 6, ಘಾತ ಹಾಗೆ ಇರಲಿ. 5 ಪ್ರೈಮ್ ನಂಬರು, ಅದು ಕೂಡ ಹಾಗೆ ಬರಿತೀನಿ. ಇನ್ನು 10ನ್ನು ನಾನೇನಂತ ಬರಿತೀನಿ, 5 2 10, ಹೌದಲ್ಲ. ಸೊ ಘಾತ 3 ಹಾಗೆ ಇರಲಿ ನೋಡಿ, ಇಂಟು 3ರ ಘಾತ 4 ಇದನ್ನು ಹಂಗೆ ಬರಿತೀನಿ. ಸೊ ಕ್ಲಿಯರ್ ಆಯ್ತಲ್ಲ. ಈಗ ಘಾತಾಂಕಗಳ ನಿಯಮದಲ್ಲಿ ಒಂದು ನಿಯಮ ಇದೆ, ನಿಮ್ಗೆ ಗೊತ್ತಿರಲಿ. a to the power of m by a to the power of n ಅಂತಂದರೆ a to the power of m minus n ಅಂತ. ಸೊ ಹೌದಲ್ಲ. ಸೊ ಆ ಫಾರ್ಮುಲಾದಲ್ಲಿ ನಾನು ಉಪಯೋಗಿಸ್ಕೊಂಡು ಏನು ಮಾಡ್ತಾ ಇದ್ದೀನಿ, ಮಾಡ್ತೀನಿ ಲೆಕ್ಕನ. ನೋಡಿ, ಇವೆರಡಕ್ಕೂ ಘಾತ ಇರೋದ್ರಿಂದ 8 3ಗೂ ಇರುತ್ತೆ, 2ಗೂ ಇರುತ್ತೆ. ಒಂದ್ಸರಿ ಸಪ್ರೇಟ್ ಬರಿತೀನಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. 2 to the power of 8 into 5 to the power of 3. ಸೊ ಕ್ಲಿಯರ್. ಇದು 3 ಇವೆರಡಕ್ಕೂ ಬರುತ್ತೆ. 5 to the power of 3 into 2 to the power of 3 into 3 to the power of 4. ಓಕೆ, ನಾನು ಈ ರೂಲನ್ನು ಅಪ್ಲೈ ಮಾಡಿದ್ರ ಪ್ರಕಾರ ನೋಡಿ ಏನಾಗಿದೆ, 3 ಇಲ್ಲೂ ಇದೆ, ಇಲ್ಲೂ ಇದೆ. 3 to the power of ಅಂದರೆ m minus n, ಇದರ ಒಂದು ಎಕ್ಸ್ಪೋನೆಂಟ್ ಮೈನಸ್ ಇದರ ಎಕ್ಸ್ಪೋನೆಂಟು. 3 to the power of 8 minus 4 ಇಂಟು 2 ಇದೆ, 2 to the power of 8 minus 3. ಓಕೆನಾ, ಕ್ಲಿಯರ್ ಆಯ್ತಲ್ಲ. ಸೊ ಇನ್ನು 5 ಇದೆ, ಇಂಟು 5 to the power of 3 minus 3, ಅಥವಾ ನೀವು ಇಲ್ಲೇ ಕ್ಯಾನ್ಸಲ್ ಕೂಡ ಹೊಡಿಬೋದು. ಸೊ 3 minus 3 ಅಂದರೆ 0 ಆಗುತ್ತೆ. ಸರ್ 0 ಇಂದ ಏನೇ ಗುಣಿಸಿದ್ರು 0 ಬರುತ್ತೆ, ಇಲ್ಲೆಲ್ಲೂ 0 ಇಲ್ಲಲ್ಲ, ಆನ್ಸರ್ ತಪ್ಪು, ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಹಂಗೆಲ್ಲ ಅನ್ಕೋಬೇಡಿ. ಸೊ 3 to the power of ಏನಾಗುತ್ತೆ, 8 minus 4 ಅಂದರೆ 4 ಆಗುತ್ತೆ, ಇಂಟು 2 to the power of 5 ಆಗುತ್ತೆ, ಇಂಟು 5 to the power of 0. 5 to the power of 0 ಅಂದರೆ ಅದರ ವ್ಯಾಲ್ಯೂ 1. ಎನಿಥಿಂಗ್ ಟು ದಿ ಪವರ್ ಆಫ್ 0 is equal to 1. 100 to the power of 0 is equal to 1. ಸೊ TM sir to the power of 0 is equal to 1. ರೈಟ್ ಅಲ್ಲ. ಸೊ ಹಾಗಾಗಿ 1 ಬಿಡ್ಬೋದು, ಇದನ್ನು ಹಾಗೆ ಬರ್ಕೊಂಡ್ರೆ 3 to the power of 4 ಅಂದರೆ ಅದು ಎಷ್ಟಾಗುತ್ತೆ, 3ನ 4 ಟೈಮ್ಸ್ ಮಾಡಿದರೆ 81 ಇಂಟು ಇದು 32 ಆಗುತ್ತೆ. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಬರುವಂಥ ಉತ್ತರ ಎಷ್ಟಾಗಿರುತ್ತೆ, 2592 ಉತ್ತರ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಆ್ಯಂಡ್ ದಿಸ್ ಈಸ್ 2592 ಎಲ್ಲಿದೆ, ಆಪ್ಷನ್ ಬಿ. ಕಣ್ಣು ದೋಷ ಇದ್ದರೆ ಏನಾದರೂ ಮಿಸ್ ಆಗಿ ಅರ್ಜೆಂಟಿಗೆ ಹಾಕೋದಾದರೆ ಒಂದೇ ಆಪ್ಷನ್ ಹಾಕ್ಬಿಡ್ತೀವಿ, ನೋಡ್ಲಿಕ್ಕೆ ಡಿಜಿಟ್ಸ್ ಎಲ್ಲ ಅದೇ ಥರ ಇದಾವೆ ಅಂತೇಳಿ. ಸೊ ಆ ಥರ ಮಾಡಬೇಡಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಫಾಸ್ಟಾಗಿ ಹೋಗೋಣ, ಸಮಯ ಅವಕಾಶವನ್ನು ಎಷ್ಟು ಸಾಧ್ಯನೋ ಅಷ್ಟು ಬಳಸ್ಕೊಳ್ಳೋಣ. ಪ್ರಶ್ನೆ ಬಂದಿದೆ, 2 ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ. ಸೊ ಈಗ ನಾನು ಆವಾಗಲೇ ಹೇಳಿದಂಥ ಒಂದು ಪ್ರಾಬ್ಲಮ್ ಥರನೇ ಇನ್ನು ಯಾವ್ಯಾವ ಇದಾವೆ ಬುಕ್ಸಲ್ಲಿ ನೀವು ಹುಡುಕಿ ಅರ್ಥಮೆಟಿಕ್ಸಲ್ಲಿ ಓದ್ಕೊಳ್ಳಿ. ಹಾಗೆ 2 ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ. ಆ 2 ಸಂಖ್ಯೆಗಳ ಮೊತ್ತದ 5ನೇ ಒಂದು ಭಾಗವು 9 ಆದರೆ ಆ ಸಂಖ್ಯೆಗಳು ನೋಡಿ, ಇದು ಕೂಡ
ನಿಮಗೆ ಗೊತ್ತಿರಲಿ, ಈ ಥರದ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ. ಎರಡು ಸಂಖ್ಯೆಗಳು ಯಾವ್ಯಾವು? 31, 20, 30, 90, 29, 18, 28, 17 ಅಂತ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕೊಡಲಿ, ನೀವು ಮೆಥಡನ್ನು ಫಾಲೋ ಮಾಡಿ. ನೋಡಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಏನು? ವರ್ಬಲ್ ಪ್ರಾಬ್ಲಮ್ಸ್ ಅಲ್ವಾ ಇವು ಬೀಜಗಣಿತದಲ್ಲಿ. ಆ ಎರಡು ಸಂಖ್ಯೆಗಳು ಏನಾಗಿರಲಿ, ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ, ಹೌದಲ್ಲ? ಅವೆರಡು ಕೂಡ ಕನ್ಸಿಡರ್ ದೀಸ್ ಟು ಆರ್ ಎಕ್ಸ್ ಆ್ಯಂಡ್ ವೈ. ಇಂಗ್ಲೀಷ್ ಮೀಡಿಯಂನವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನೋಡೋಣ. ಹಾಗೆ ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ. ನಾ ಏನು ಮಾಡೋಣ, ವ್ಯತ್ಯಾಸ ಅಂದ ತಕ್ಷಣವೇ ಎಕ್ಸ್ ಮೈನಸ್ ವೈ ದಾಟ್ ಈಸ್ ಈಕ್ವಲ್ ಟು 11 ಒಂದಲ್ವಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ದಿಸ್ ಇಸ್ ಕಾಲ್ಡ್ ಈಕ್ವೇಷನ್ ನಂಬರ್ 1. ಆ್ಯಂಡ್ ಮತ್ತೇನು ಕೇಳಿದರೆ, ಆ ಎರಡು ಸಂಖ್ಯೆಗಳ ಮೊತ್ತ 5ನೇ ಒಂದು ಭಾಗ, ಹೌದಲ್ಲ? ಮೊತ್ತ ಅಂದರೆ ಕೂಡಿ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 9 ಅಂತ. ದಿಸ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 2. ಈ ಎರಡೂ ಈಕ್ವೇಷನ್ಗಳನ್ನು ನಾವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಎರಡನೇ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡೋದಾದರೆ ಎಕ್ಸ್ ಪ್ಲಸ್ ವೈ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, 5 ಇಲ್ಲಿ ಬರುತ್ತೆ, 1 ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, 9 45. ಸೊ ದಿಸ್ ಈಸ್ ಕಾಲ್ಡ್ ಅದರ್ ಈಕ್ವೇಷನ್ ನಂಬರ್ 3. ಅಂದರೆ ಈ 1 ಮತ್ತು ಈಕ್ವೇಷನ್ 3 ಇವೆರಡನ್ನೂ ಉಪಯೋಗಿಸ್ಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಒಂದು ಕಡೆ ಬರ್ಕೊಳ್ತೀನಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 11, ಮತ್ತಿದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 45 ಅಂತ. ಈಗ ನಾನು ಏನು ಮಾಡ್ತೀನಿ, ಆ್ಯಡ್ ದೀಸ್ ಟು, ಇವೆರಡನ್ನೂ ಆ್ಯಡ್ ಮಾಡೋಣ. ವೈ ಗೆಟ್ಸ್ ಕ್ಯಾನ್ಸಲ್, ಮೈನಸ್ ಪ್ಲಸ್ ಇರೋದ್ರಿಂದ ಇದು 2x ಈಸ್ ಈಕ್ವಲ್ ಟು 5 + 1 6, 4 + 1 5, 56 ಆಯಿತು, ಹೌದಲ್ಲ? ಸೊ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 56/2 ಆಗುತ್ತೆ. 2 ಇಂದ ನೀವು ಕ್ಯಾನ್ಸಲ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 2 2 4, 1 ಉಳಿತು, 2 8 16. ಸೊ ಎಕ್ಸ್ ಈಸ್ ಈಕ್ವಲ್ ಟು 28 ಬಂತು. ಅಂದರೆ ನಿಮ್ಗೆ ಉತ್ತರ ಅಲ್ಲೇ ಸಿಕ್ತು ಅಂತ ತಿಳ್ಕೊತೀರಾ, ಮತ್ತು ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿತೀರಾ ಅಥವಾ ಅಷ್ಟಕ್ಕೆ ಆಗ್ತೀರಾ. ಸೊ 28 ಒಂದೇ ಆಪ್ಷನ್ ಇರೋದು, ನಿಮಗೆ ಕನ್ಫ್ಯೂಸ್ ಮಾಡುವಂಥ ಪ್ರಶ್ನೆ ಏನಿಲ್ಲ ಇದು. ಸೊ ಮತ್ತೆ ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಈ 28ಅನ್ನು ನೀವು ಎಕ್ಸ್ ಜಾಗದಲ್ಲಿ ಹಾಕಿದರೆ ವೈ ವ್ಯಾಲ್ಯೂ ಕೂಡ ಸಿಗುತ್ತೆ. 28ಅಲ್ಲಿ ಎಷ್ಟನ್ನು ಕಳೆದ್ರೆ 11 ಬರುತ್ತೆ, 17. ಸೊ ಇಲ್ಲೇ ಇದೆಯಲ್ಲ, ಸರಿ. ಅಥವಾ ನಿಮಗೆ ಅದು ಗೊತ್ತಾಗಲಿಲ್ವಾ, ಇಲ್ಲಿದೆ ನೋಡಿ ಪ್ಲಸ್ ಇರೋದು. 28 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 45, 17. ಸೊ ಸರಿ ಆಯ್ತಲ್ಲ? ಇಷ್ಟೇ. ಈ ಥರ ನೀವು ಲೆಕ್ಕವನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಗೋ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್ನು, 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ. ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ರಿಪೀಟೆಡ್ ಪ್ರಶ್ನೆ ಇದು. ಅಂದರೆ 3 ಅಂತ ಕೊಡಲ್ಲ, 5 ಕೊಡ್ಬೋದು, 7 ಕೊಡ್ಬೋದು, 4 ಕೊಡ್ಬೋದು, 6 ಕೊಡ್ಬೋದು. ಸೊ ಈ ರೀತಿ ಏನಾದರೂ ಅವ್ರು ಕೊಡ್ಬೋದು. ಸೊ ಯಾವುದಾದ್ರೂ ಕೊಟ್ಟು ಆ ಸಂಖ್ಯೆಗಳನ್ನು, ಅಂದರೆ ಫಾರ್ ಎಕ್ಸಾಂಪಲ್ 5ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳ, ಅಂದರೆ 100ರ ಒಳಗಿನ ಎಲ್ಲ ಸಂಖ್ಯೆಗಳ ಮೊತ್ತ. ಮೊನ್ನೆ ನಾನು ನಿಮಗೆ ಸಾಲ್ವ್ ಮಾಡುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೆ. ಸೊ ಇರಲಿ. ಹಾಗೆ ಈ ಪ್ರಾಬ್ಲಮ್ನ ಹೇಗೆ ಮಾಡೋದು ಅಂತದ್ದು ಕಲ್ತ್ಕೊಂಡ್ರೆ ನೀವು ಖಂಡಿತ ಎಲ್ಲ ಪ್ರಾಬ್ಲಮ್ಗಳು, ಇದೇ ಥರ ಬರುವಂಥ ಪ್ರಾಬ್ಲಮ್ಗಳನ್ನು ನಿಮಗೊಂದು ಮಾರ್ಗದರ್ಶನ ಸಿಕ್ಕತ್ತೆ. ಪ್ರಶ್ನೆ ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನು ನೀವು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಟಾಗಿ ಲೆಕ್ಕವನ್ನು ಮಾಡ್ತಾ ಹೋಗಿ. 3ರಿಂದ ಭಾಗವಾಗುವ ಎಲ್ಲ 2 ಅಂಕೆಗಳ ಸಂಖ್ಯೆಗಳು ಅಂದರೆ ಅರ್ಥ 2 ಅಂಕೆಗಳ ಸಂಖ್ಯೆಗಳು ಬರೋದು 100ರವರೆಗೆ ಬರ್ತವೆ ಅಲ್ವಾ? 1ರಿಂದ 100ರವರೆಗೆ ಬರ್ತವೆ. ಅಂದರೆ 100 ಬರಲ್ಲ, 99 ಬರುತ್ತೆ. ನೀವು 100 ತೊಗೊಂಡ್ಬಿಟ್ರೆ ಮತ್ತೆ ಅಲ್ಲಿ ತಪ್ಪಾಗುತ್ತೆ. ಸೊ 2 ಅಂಕೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಯಾವುವು? 3 1 3, 3 2 6, 3 3 9, 3 4 12 ಇತ್ಯಾದಿ. ಎಲ್ಲಿವರೆಗೂ ಸರ್ ಅಂದರೆ 99ವರೆಗೂ ಹೋಗ್ತವೆ. ಇವೆಲ್ಲವೂ ಕೂಡ 3ರಿಂದ ಭಾಗ ಆಗ್ತವೆ. ಇಲ್ಲಿ ನಾನು ಇದನ್ನು ಕೂಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ತುಂಬ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. 3ಅನ್ನು ಕಾಮನ್ ತೆಗಿರಿ, ಆಗ 1 2 3 4 ಎಕ್ಸೆಟ್ರಾ ದಿಸ್ ಈಸ್ 33, ರೈಟ್? ಇಷ್ಟ ಆಗುತ್ತೆ. ಈಗ ನಾನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ನಿಮಗೆ ಗೊತ್ತಿದೆ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಏನು? n ಇಂಟು n ಪ್ಲಸ್ 1/2. ಈಗ SSLC ಮಾಡೆಲ್ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ದಾರೆ, ನೀವು ಅದನ್ನು ನೋಡಿ. ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು. ಹಾಗಾಗಿ ಅದು ಸಿಲ್ಲಿ, ಈ ಪ್ರಶ್ನೆ ಬರಲ್ಲ, ಆ ಪ್ರಶ್ನೆ ಬರಲ್ಲ ಅನ್ನೋ ಒಂದು ಧೋರಣೆ ತೆಗೆದಾಕಿ ನೀವೇನು ಮಾಡಬೇಕಾಗುತ್ತೆ? ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿದಾಗಷ್ಟೇ ನಿಮಗೆ ಸಾಧ್ಯ ಆಗುತ್ತೆ. ಬಹಳಷ್ಟು ಜನ ನಾನು ಇದನ್ನ ಯಾಕೆ ಮಾಡಲಿ, ಅದನ್ನ ಯಾಕೆ ಮಾಡಲಿ ಅಂತ ಅಂತಾರೆ. ಹಂಗೆ ಮಾಡಬೇಡಿ. ಪ್ರಯತ್ನ ಒಂದು ಸರಿ ಎಫರ್ಟ್ ಹಾಕಿದರೆ ಆ ಲೈಫಲ್ಲಿ ನೀವು ಚೇಂಜಸನ್ನು ಕಾಣ್ಬೋದು. ಸೊ ಈ ಫಾರ್ಮುಲಾನ 3 ಹಾಗೇ ಇರಲಿ. ಇದರ ಪ್ರಕಾರ ನೀವೇನು ಮಾಡ್ತೀರಾ? 3 ಬರ್ಕೊಳ್ಳಿ. ಎನ್ ಅಂದರೆ ಏನು ಅದು ಬೇಕಲ್ವ ನಿಮಗೆ? ಎನ್ ಕೊನೆಯ ಸಂಖ್ಯೆ 33 ನಂಬರ್ಸ್ ಇದ್ದಾವೆ, ಇಂಟು 33 ಪ್ಲಸ್ 1 ದಟ್ ಡಿವೈಡೆಡ್ ಬೈ 2. ಕ್ಲಿಯರ್ ಆಯ್ತಲ್ಲ? ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ 33 ಪ್ಲಸ್ 1 34. ನೋಡಿ 3 ಹಾಗೇ ಇರಲಿ, ಇಲ್ಲೂ ಕೂಡ 33 ಹಾಗೇ ಇರಲಿ, 34/2 ಆಗುತ್ತಲ್ವಾ? ಸೊ 2 1s
ಕ್ಯಾನ್ಸಲ್ ಮಾಡಿ 2 7 17 ಇಂಟು 33 ಇಂಟು 3 ಅಂದರೆ ಇನ್ನೊಂದ್ಸರಿ ನಿಮ್ಗೆ ಕ್ಲಿಯರ್ ತೋರಿಸ್ತೀನಿ. 3 ಇಂಟು 33 ಇಂಟು 17 ಮಲ್ಟಿಪ್ಲೈ ಮಾಡಿ ನಿಮಗೆ ಉತ್ತರ ಸಿಕ್ಕುತ್ತೆ ಎಷ್ಟು? 1683. ಇದು ಆ 3ರಿಂದ ಭಾಗವಾಗುವ 2 ಅಂಕೆ ಸಂಖ್ಯೆಗಳ ಮೊತ್ತ. 1683 ಎಲ್ಲಿದೆ? 1683. ಅಲ್ಲಿ ಮತ್ತೊಂದು ಕೇಳಿದರೆ, ಈಗ 1683 ಇಲ್ವಲ್ಲ ಸರ್, ನೀವು ಹಂಗಾರೆ ತಪ್ಪು ಮಾಡಿದ್ರಿ, ನಾವು ಲೆಕ್ಕ ತಪ್ಪಾಗೋಯ್ತು, ನಾವು ಇಷ್ಟು ಟೈಮನ್ನು ವೇಸ್ಟ್ ಮಾಡಿ ಸುಮಾರು 4-5 ನಿಮಿಷ ವೇಸ್ಟ್ ಮಾಡಿದ್ವಿ, ಎಲ್ಲ ವೇಸ್ಟ್ ಆಗೋಯ್ತಲ್ಲ ಸರ್ ಅಂತ ನೀವು ಅಂದ್ಕೊತೀರಾ. ಅಲ್ಲಿ ಕೇಳಿರೋ ಪ್ರಶ್ನೆನ ಮತ್ತೊಂದು ಸರಿ ನೋಡಿ. ಬೈ ಚಾನ್ಸ್ ಈ ಆನ್ಸರ್ ಅಲ್ಲಿ ಕೊಟ್ಟಿಲ್ಲಲ್ಲ, ಅದು ನಮ್ಮ ಪುಣ್ಯ. 3ರಿಂದ ಭಾಗವಾಗುವ ಎಲ್ಲ 2 ಅಂಕೆಗಳ, ನಾನಿಲ್ಲಿ ಇದೊಂದು 1 2 3 ಅಂಕಿನ 1 ಅಂಕಿ ತಗೊಂಡ್ಬಿಟ್ಟಿದ್ದೀನಿ, ಹೌದಲ್ವಾ? ಅದಕ್ಕಾಗಿ ನನಗೆ ಇಷ್ಟು ಉತ್ತರ ಬಂದಿದೆ. ಈ 3 6 9 ಕೂಡಿ ಎಷ್ಟಾಗುತ್ತೆ? 6 3 9 9 18 ಆಗುತ್ತೆ. 1683ರಲ್ಲಿ 18ಅನ್ನು ಕಳೀರಿ. ಈಗ ನಿಮ್ಗೆ ಉತ್ತರ ಬರುತ್ತೆ. ಆನ್ಸರ್ ಟಿಕ್ ಹಾಕಿ. ಯಾವುದು? 1665 ಮೀನ್ಸ್ 1665 ಆಪ್ಷನ್ 1ರಲ್ಲಿ ಆ ಉತ್ತರ ಇದೆ ನೋಡಿ. ಇಷ್ಟೇ ನಮ್ಗೆ ಬೇಕಾಗಿರೋದು. ಈ ಟ್ರಿಕ್ಸನ್ನು ನಾವು ನಿಧಾನಕ್ಕೆ ಕಲಿಬೇಕು. ಪೇಷನ್ಸ್ ಅನ್ನೋದು ಗಣಿತ ಶಿಕ್ಷಕರಿಗೆ, ಗಣಿತ ಕಲಿತಕ್ಕಂಥವ್ರಿಗೆ ಬೇಕು ಅನ್ನೋದು ಇದಕ್ಕೇನೆ. ಸೊ ಗೋ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಇಲ್ಲಿ 4ನೇ ಪ್ರಶ್ನೆ. 1k ಇಂಟು 1k ಇಸ್ ಈಕ್ವಲ್ ಟು k2k ಆದರೆ ಇಲ್ಲಿ k ನ ಬೆಲೆ ಏನು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ k ಇನ್ ದಿಸ್ ಈಕ್ವೇಷನ್? ಈ ಒಂದು ಈಕ್ವೇಷನ್ನಲ್ಲಿ k ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ನೀವು ಓದಿರ್ತೀರ 8ನೇ ತರಗತಿಯಲ್ಲೇ ಈ ಒಂದು ಪಾಠಗಳು ಸ್ಟಾರ್ಟ್ ಆಗ್ತದೆ. ಭಾಳ ಈಸಿ. ಏನನ್ನು ಹಾಕಿದರೆ k ಜಾಗದಲ್ಲಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗುತ್ತೆ ಅಂತೇಳಿ 1 2 3 4 ಆಬ್ವಿಯಸ್ಲಿ ಕೊಟ್ಟಿದ್ದಾರೆ. ಬರ್ಕೊಳ್ತೀನಿ. 1k ಮಲ್ಟಿಪ್ಲೈಡ್ ಬೈ ಅನದರ್ 1k. ದ ಆನ್ಸರ್ ಈಸ್ k2k. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಬ್ಲೈಂಡ್ ಮೆಥಡ್ ಆಗಿ ಫಾಲೋ ಮಾಡೋಣ. ಇಲ್ಲಿ 1 ಇದೆಯಲ್ಲ, ಇದನ್ನೇ ಇಲ್ಲಿ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ. ಒಂದು ಹಾಕೋಣ, ಆಗ 11 ಆಗುತ್ತೆ. ಇದು ಕೂಡ 11 ಆಗುತ್ತೆ. ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? 1 ನಮ್ಗೆ ಗೊತ್ತಿದೆ, ಇದು 121 ಆಗುತ್ತೆ ಅಂತ, ಅದನ್ನೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ 11 11 121. ಸೊ 2 ಇಲ್ಲಿ ಮ್ಯಾಚ್ ಆಯಿತು. ಕೆ ವ್ಯಾಲ್ಯೂ 1 ವ್ಯಾಲ್ಯೂ ಬಂತು, ಅಂದರೆ ಉತ್ತರ ಆಪ್ಷನ್ 1. ಸೊ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ನಿಮಗೆ ಯಾವಾಗ ಟೈಮ್ ವೇಸ್ಟ್ ಆಗುತ್ತೆ, ಈ ಅಕಸ್ಮಾತ್ 1 ಇಲ್ಲಿ ಕೊಡೋದು ಅವನೇನಾದ್ರು ಬೇರೆ ಕಡೆ ಕೊಟ್ಟಿದ್ದರೆ ಅವಾಗ ನೀವು ಅದನ್ನೆಲ್ಲ ಚೆಕ್ ಮಾಡ್ಕೊತ ಹೋಗಬೇಕಿತ್ತು, ಹೌದಲ್ವಾ? ಸೊ ಅದು ನಿಮ್ಗೆ ಗೊತ್ತಿರಲಿ. ಯಾವುದೇ 2 ಬಿಡಿ ಸ್ಥಾನದಲ್ಲಿ ನೋಡಿ, ಫಸ್ಟು ನೀವು ಸೇಮ್ ನಂಬರ್ ಬರಬೇಕು. ಕೆ ಇದ್ದು ಇಲ್ಲೂ ಕೂಡ ಯೂನಿಟ್ ಪ್ಲೇಸಲ್ಲಿ ಇದ್ದರೆ ಯಾವ್ಯಾವ್ದು ಬರ್ತದೆ ಒಂದು ಕಡೆ ನೀವು ನೋಟ್ ಮಾಡ್ಕೊಳ್ಳಿ. 1 1 ಬರುತ್ತೆ, 5 5 25 ಬರುತ್ತೆ, 6 6 36 ಬರುತ್ತೆ. ಇನ್ನು ನೋಡಿ 6 6 5 5 1 1 ಈ 3ರಲ್ಲಿ 1 ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬರಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಅವನ್ನ ಅಷ್ಟೇ ಚೆಕ್ ಮಾಡಿ, ಉಳಿದವನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನೋಡೋ ಅವಶ್ಯಕತೆನೂ ನೀವು ಇಲ್ಲ. ಸೊ ದಿಸ್ ಈಸ್ ವಾಟ್ ದ ಒಂದು ಅನದರ್ ಶಾರ್ಟ್ ಕಟ್ ಮೆಥಡ್ ಅಂತ ಅನ್ಕೋಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ತುಂಬ ಸಿಂಪಲ್ ಆದ ಈಸಿಯಾದ ಪ್ರಶ್ನೆ ಇದು. ಒಬ್ಬ ಅಂಗಡಿ ವರ್ತಕನು ಮರ್ಚೆಂಟ್ 8 ಟನ್ ಗೋಧಿಯನ್ನು 8 ಟನ್ ವೀಟ್ ಖರೀದಿಸಿ ಪರ್ಚೇಸ್ ಮಾಡಿ ಅದರಲ್ಲಿ 4.7 ಟನ್ ಗೋಧಿಯನ್ನು ಮಾರುತ್ತಾನೆ. ಈ ಸೋಲ್ಡ್ 4.7 ಟನ್ ಆಫ್ ವೀಟ್ ಗೋಧಿಯನ್ನು ಅವನು ಮಾರ್ತಾರೆ. ಈಗ ಅವನ ಬಳಿ ಇರುವಂಥ ಗೋಧಿಯ ಪ್ರಮಾಣ ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತ. ಅಯ್ಯೋ ಸರ್, ಇಷ್ಟು ಸಿಂಪಲ್ಲ, 8ರಲ್ಲಿ 4.7 ಕಳೆದ್ರೆ ಬಂದ್ಬಿಡುತ್ತಲ್ಲ ಅಂತ. ಸೊ ಅಲ್ಲಿ ಟನ್ ಕೊಟ್ಟಿದ್ದಾನೆ. ಟನ್ ಅಂದರೆ ಏನು ಅದು ಗೊತ್ತಿರಬೇಕಲ್ಲ. ಸೊ ಅದು ನಮಗೆ ಫಾಸ್ಟಾಗಿ ಮಾಡುವಂಥ ಸಂದರ್ಭದಲ್ಲಿ ತಪ್ಪಾಗ್ಬಿಡುತ್ತೆ ನೋಡಿ. ಅದು ಕೂಡ ನಮಗೆ ಮಾಡುವಂಥ ಸಾಧ್ಯತೆಗಳು, ಪರೀಕ್ಷೆಯಲ್ಲಿ ಆಗುವಂಥ ಸಮಸ್ಯೆಗಳು ಗೊತ್ತಾಗುತ್ತೆ ನಮಗಿಲ್ಲಿ. ಸಿಂಪಲ್ ಆಗಿ ಮಾಡೋಣ. 1 ಟನ್ ಅಂದರೆ ಎಷ್ಟು? 1000 kg. ಕ್ವಿಂಟಾಲ್ ಅಂದರೆ 100 kg. ಎಸ್, ಇದು ಎಕ್ಸಾಮ್ನಲ್ಲಿ ಬೇಗ ಸಿಗೋದೇ ಇಲ್ಲ. ಅದು ಎಷ್ಟೋ ಒಂದು ಸರಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಆಪ್ಷನ್ಸ್ ನೋಡಬೇಡಿ, ಡೈರೆಕ್ಟಾಗಿ ಲೆಕ್ಕ ಮಾಡಿ. ಹೇಗೆ ಇಲ್ಲಿ ಮೊದಲು ಅವನು ತಗೊಂಬಂದಿದ್ದೆಷ್ಟು? ಪರ್ಚೇಸ್ಡ್, ಕೊಂಡದ್ದು ಅಂದರೆ ವಾಟ್ ಈಸ್ ಪರ್ಚೇಸ್ಡ್. ಈ ಪರ್ಚೇಸ್ಡ್ 8 ಟನ್ಸ್ ಮೀನ್ಸ್ 8 into 1000. ದ್ಯಾಟ್ ಈಸ್ ಈಕ್ವಲ್ ಟು 8000 kg ವೀಟು. ಓಕೆನಾ? ಮಾರಿದ್ದು ಎಷ್ಟು? 4.7 into 1000. ದಟ್ ಮೀನ್ಸ್ ಎಷ್ಟಾಗತ್ತೆ ಅಲ್ಲಿಗೆ? 4700 kg ಮಾರ್ತಾನೆ. ಸೊ ಉಳಿದಿದ್ದೆಷ್ಟು ಅಂತ ಕೇಳಿದಾರಲ್ವಾ, ಕಳೀರಿ. ಕೆಜಿಗೆ ಕೆಜಿ 0 0. ದಿಸ್ ಈಸ್ ವಾಟ್ 3. 10ರಲ್ಲಿ 7 3, ಇನ್ನು 7 ಉಳಿತು, 7 ಹಾಕೋದ್ರೆ 3.
3300 kg ಉಳಿತು. ಈ 3300 kg ಅನ್ನೋದು ಆಪ್ಷನ್ ಬಿ ನಲ್ಲಿದೆ ಇದೆ ಅದಕ್ಕೆ ಸರಿಯಾದ ಉತ್ತರ. ಸೊ ಕೆಜಿಯನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಥರ ಬೇರೆ ಲೆಕ್ಕಗಳು ಕೇಳ್ಬೋದು, ಅಲ್ಲಿ ಕನ್ವರ್ಷನ್ ಇರುತ್ತೆ, ಒಂದು ಸಣ್ಣ ಟ್ವಿಸ್ಟ್ ಇರುತ್ತೆ. ಇಲ್ಲಾಂದರೆ ನಿಮ್ಗೆ ಅಷ್ಟು ಈಸಿ ಕೊಟ್ಟರು ಅಂದರೆ ಒಂದು 5% ಈಸಿ ಪ್ರಾಬ್ಲಮ್ ಇರ್ತವೆ. ನೀವು ಯಾವುದೇ ಪರೀಕ್ಷೆನ ತೊಗೊಂಡ್ರು ಕೂಡ ಒಂದು 5% ಈಸಿ ಅಂತೂ ಖಂಡಿತ ಇರ್ತವೆ. ನೀವು ಅದರಲ್ಲಿ 1 ಮಾರ್ಕ್ಸ್ ಕೂಡ ವೇಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ತಲೆ ತಿನ್ನೋಂಥವಿದ್ರೆ ಲಾಸ್ಟಿಗೆ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ಬಂದಿದೆ ನೋಡಿ. ನನಗೂ ಮುಂಚೆ ನೀವು ಮಾಡಬೇಕಿದನ್ನು. 2 ಸಂಖ್ಯೆಗಳ ಮಾಸಾಹ ಕೊಟ್ಟಿದ್ದಾರೆ, ಅಂದರೆ HCF ನೆನ್ಪಿಟ್ಕೊಳ್ಳಿ. ದೇ ಆರ್ ಗಿವನ್ ದ HCF ಈಸ್ 34 ಆ್ಯಂಡ್ LCM ಈಸ್ ಲಾಸಾಹವು 4284 ಆಗಿವೆ. ಕ್ಲಿಯರ್? HCF ಗಿವನ್ ಆ್ಯಂಡ್ LCM ಈಸ್ ಆಲ್ಸೋ ಗಿವನ್. ಅದರಲ್ಲಿ ಒಂದು ಸಂಖ್ಯೆಯು 204 ಅಂದರೆ 204. ದ ಒನ್ ಆಫ್ ದ ನಂಬರ್ ಈಸ್ 204. ದೆನ್ ದ ಅದರ್ ನಂಬರ್ ಈಸ್, ಇನ್ನೊಂದು ಸಂಖ್ಯೆ ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ. ಸೊ ಇಂಗ್ಲೀಷ್ ಮೀಡಿಯಂನವರೆಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಕ್ವಶನ್ ಅನ್ನು 2 ಮೀಡಿಯಂನಲ್ಲಿ ಹೇಳ್ತಿದ್ದೀನಿ. ಆಪ್ಷನ್ಸ್ 704, 714, 724, 754 ಅಂತ ಇದೆ. ಸೊ ನಮಗೆ ಒಂದು ಸೂತ್ರ ಗೊತ್ತಿದೆ, ಏನದು? ದ ರಿಲೇಷನ್ ಬಿಟ್ವೀನ್ ದ 2 ನಂಬರ್ಸ್ ಅಂಡ್ LCM ಅಂಡ್ HCF. ಸೊ ಇದು ಗೊತ್ತಿದೆಯಲ್ಲ, A ಇಂಟು ಬಿ ಈಸ್ ಈಕ್ವಲ್ ಟು LCM ಇಂಟು HCF ಆಫ್ ದೀಸ್ 2 ನಂಬರ್ಸ್. ಸೊ ಈ ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ. 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ನೀವು ಈ ಲೆಕ್ಕವನ್ನು ಬೇಗನೆ ಸಿಂಪಲ್ ಆಗಿ ಬಿಡಿಸ್ಬೋದು. ಆದರೆ ಬಿಡಿಸುವಾಗ ತಾಳ್ಮೆ ಜೊತೆಗೆ ಅಕ್ಯುರೆಸಿ ಭಾಳ ಇಂಪಾರ್ಟೆಂಟ್. ಸೊ ಬಿಡಿಸೋಣ. ಆ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಅವ್ರು ಕೊಟ್ಟಿದ್ದಾರೆ, ಎ ಬಿಟ್ಬಿಡೋಣ. ಇನ್ನೊಂದು ಸಂಖ್ಯೆ 204 ಇಸ್ ಈಕ್ವಲ್ ಟು ಲಾಸಾಹ 4284, ಮಾಸಾಹ 34. ನನಗೆ ಎ ವ್ಯಾಲ್ಯೂ ಬೇಕು, ಇನ್ನೊಂದು ಸಂಖ್ಯೆ. ಇದನ್ನು ಹಾಗೆ ಬರ್ಕೊಳ್ತೀನಿ. ಕ್ಯಾನ್ಸಲ್ ಮಾಡಲಿಕ್ಕೆ ನನಗೆ ಈಸಿ ಆಗೋ ಥರ ನಾನು ಇದನ್ನು ಕೆಳಗೆ ತೊಗೊತೀನಿ. ಇಂಟು ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಯಿತು. ಸೊ ಈಗ ಕ್ಯಾನ್ಸಲ್ ಮಾಡಿ, ಸಣ್ಣ ಸಂಖ್ಯೆಯಿಂದನೇ ಕ್ಯಾನ್ಸಲ್ ಮಾಡಿ, ನೀವೇನು ಚಿಂತೆ ಮಾಡಬೇಡಿ. 2 1 0 2 2 1 2 7 14 ಹೌದಲ್ಲ. 17ರಿಂದನೇ ಇದನ್ನು ಕ್ಯಾನ್ಸಲ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ 17ಇಂದನೇ ಮಾಡಿ. 17 ಸೊ ಆಮೇಲೆ ಮಾಡೋಣ ಅದನ್ನು ಬೇಕಾರೆ. ಇಲ್ಲಿ ಡೈರೆಕ್ಟಾಗಿ ಇದರಿಂದ ಕ್ಯಾನ್ಸಲ್ ಮಾಡಿ. 2ಇಂದ 2 5s 2 1s ರೈಟಾ. ಇಲ್ಲಿ 2 2s 2 1s 2 4s 2 2s. ಈಗ 17 17 3 51. ಸೊ 3ರಿಂದ ಮತ್ತೆ ಇದನ್ನು ನೀವು ಕ್ಯಾನ್ಸಲ್ ಮಾಡಿ. ಸೊ ಇಲ್ಲೆಲ್ಲ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಮತ್ತೆ ಬರ್ಕೊಳ್ತೀನಿ. 3 1 3 7 21, 3 1 3 3 4 12 ಅಂದರೆ 714 ಉತ್ತರ ನಿಮಗೆ ಬಂತು. ಸೊ 714 ಇಲ್ಲಿದೆ, ಆಪ್ಷನ್ ಬಿನಲ್ಲಿದೆ. ಸೊ 714 ಮತ್ತು 204ರ ಲಾಸಹ ಮತ್ತು ಮಾಸಹನ ನಾವಲ್ಲಿ ಚೆಕ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟೇ, ಭಾಳ ಸಿಂಪಲ್ ಆಗಿ ನೀವು ಬೇಗನೆ ಸಾಲ್ವ್ ಮಾಡಬೇಕು. ಚಿಕ್ಕದ್ರಿಂದನೇ ಹೊಡೀರಿ, ದೊಡ್ಡ ಮಗ್ಗಿಯಿಂದ ಹೊಡೆದು ಅಥವಾ ಯಾವುದಿಂದನೂ ಒಟ್ಟು ಅಕ್ಯುರಸಿ ಭಾಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಸೊ ಪ್ರಶ್ನೆ ಬಂದಿದೆ. ಸೊ ಪ್ರಶ್ನೆ ಈ ಥರ ಇದೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಒಂದು ವ್ಯಾಲ್ಯೂ ಏನು ಅಂತ. 98.7 ಹೋಲ್ ಸ್ಕ್ವೇರ್ ಮೈನಸ್ 1.3 ಸ್ಕ್ವೇರ್. ಓಕೆ, 98.7 ಸ್ಕ್ವೇರ್ ಮೈನಸ್ 1.3 ಸ್ಕ್ವೇರ್ ದ ಬೆಲೆ ಕೊಟ್ಟಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದೀರಾ ನೀವು. ಇದನ್ನು ಹೇಗೆ ಮಾಡೋದು, ವ್ಯಾಲ್ಯೂವನ್ನು ಹೇಗೆ ನಾವು ಕಂಡುಹಿಡಿಯೋದು ಅಂದರೆ 98.7 ಇಂಟು 98.7 ಮಾಡಿ 1.3 ಇಂಟು 1.3 ಮಾಡಿ ಇದರಲ್ಲಿ ಇದನ್ನು ಕಳಿಬೇಕು. ಸೊ ನಿಮ್ಮ ಟೈಮ್ ಇರಲ್ಲ, ಅಷ್ಟು ಶಾರ್ಟ್ಕಟ್ ಬೇಕು. ಹೇಗೆ ಮಾಡಬೇಕು ಇದನ್ನು ಅಂದರೆ ನಿತ್ಯ ಸಮೀಕರಣಗಳನ್ನು ಬಳಸಿ. ಸೊ ನಿತ್ಯ ಸಮೀಕರಣದಲ್ಲಿ ಇದನ್ನು ನಾವು ಎ ಅಂದ್ಕೊಳ್ಳೋಣ, ಇದನ್ನು ನಾವು ಬಿ ಅಂದ್ಕೊಳ್ಳೋಣ. ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರಿಬೋದಲ್ಲ. ಸೊ ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಿ ಈ ಲೆಕ್ಕವನ್ನು ಮಾಡಬೇಕು, ಫಾಸ್ಟ್ ಆಗ್ತದೆ ಅಂತ ಅಷ್ಟೇ. ಸೊ ಎ ವ್ಯಾಲ್ಯೂ 90, ಇದನ್ನು ನಾನು ಹಾಕೊತೀನಿ. ಎ ವ್ಯಾಲ್ಯೂ 98.7 ಪ್ಲಸ್ 1.3 ಕ್ಲಿಯರಾ. ಮೈನಸ್ ಎ ವ್ಯಾಲ್ಯೂ 98.3 ಮೈನಸ್ ಬಿ ಅಂದರೆ 1.3 ಇಷ್ಟೇ. ಈಗ 98.7 ಇಂಟು ಇದಕ್ಕೆ ಮತ್ತು 1.3ನ ನೀವು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ. 3 + 7 0 10 ಆಗುತ್ತೆ, 1 ಕ್ಯಾರಿ. ಓಕೆನಾ. ಅಲ್ಲಿಗೆ 1 + 1 2 2 + 8 0 ಅಗೇನ್ 1 ಕ್ಯಾರಿ. ಸೊ 10 9 + 1 10 ಅಂದರೆ 100.0 ಆಯಿತು. ಇರಲಿ ಇಂಟು ಇಲ್ಲಿ ಮೈನಸ್ ಮಾಡೋಣ. 3ನಲ್ಲಿ 3 ಹೋದರೆ 0, ಓಕೆ. 8ಅಲ್ಲಿ 1 ಹೋದರೆ 7, ಓಕೆ. 9 ಹಾಗೆ ಇರುತ್ತೆ, ಅದು ಓಕೆ.
ಸೊ 97 ಇಂಟು 100 ಹೌದಲ್ಲ, ಅಲ್ಲಿಗೆ 9700 ಆಗುತ್ತೆ, ಅಂದರೆ 9700. ಒಂದು ನಿಮಿಷ, ಇದನ್ನು ನಾನು ಇಲ್ಲಿ ಮೈನಸ್ ಮಾಡೋದು ಒಂದು ಚೂರು ಮಿಸ್ಟೇಕ್ ಮಾಡಿದ್ದೀನಿ. ಬರ್ಕೊಳ್ಬೇಕಾದ್ರೆ ನೋಡಿ, ನಾನು ಫಾಸ್ಟಾಗಿ ಬರ್ಕೊಂಡು ನಿಮಗೆ ಇಲ್ಲಿ ಎಷ್ಟಿದೆ 7 ಇದೆ, ನಾನು ಇಲ್ಲಿ ಬರೆದಿರೋದು 3 ಇದೆ. ಸೊ 7 - 3 ಅಂದರೆ ಇದು 4 ಆಗುತ್ತೆ. ಓಕೆನಾ? ಸೊ ಈ 4 ನೀವು 4ಇಂದ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 4 ಬರುತ್ತೆ ಅಷ್ಟೇ. ಅಂದರೆ ಇನ್ನೊಂದ್ಸರಿ ಬರಿತೀನಿ, 9740 ಆಗುತ್ತೆ. ನೋಡಿ, ನಾನು ಫಾಸ್ಟಾಗಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡ್ತೇನೆ. ಸೊ ನೀವು ಆ ಥರ ಪರೀಕ್ಷೆಯಲ್ಲಿ ಮಾಡಬೇಡಿ. ಗೋ ಟು ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ? ಸೊ ಆಪ್ಷನ್ ಟಿಕ್ ಹಾಕುವಾಗಲೂ ಕೂಡ ಕರೆಕ್ಟಾಗಿ ನೀವು ಹಾಕಬೇಕು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಬಂದಿದೆ. ಪ್ರಶ್ನೆ ಸಂಖ್ಯೆ 8. 3/4 ಪ್ಲಸ್ 5/2 ಡಿವೈಡೆಡ್ ಬೈ 10/4 ಇದರ ಬೆಲೆ ಏನು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲಸ್ ಕೂಡ ಇದೆ, ಡಿವೈಡೆಡ್ ಬೈ ಕೂಡ ಇದೆ. ಸೊ ನಂಬರ್ಸನ್ನು ನೋಡೋದಾದರೆ ಏನು ಮಾಡ್ಬೋದು ಅಂತ ನೀವು ಥಿಂಕ್ ಮಾಡಿ. 7 ಕೊಟ್ಟಿದ್ದಾರೆ, 65/8, 7/4, 13/10 ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೀಗ ಇದಕ್ಕೆ ಏನು ಮಾಡ್ಬೋದು ಅಂತ ಥಿಂಕ್ ಮಾಡೋದಾದರೆ ತುಂಬ ಸಿಂಪಲ್ ಆಗಿ ಇದನ್ನು ಬಿಡಿಸ್ಬೋದು. ಅದನ್ನು ಯಾವ ಮೆಥಡಲ್ಲಿ ನೀವು ಬಿಡಿಸ್ತೀರಾ ಅಂತ ನೋಡಿ. ಇದಕ್ಕೆ ಸಿಂಪಲ್ ಡಿವೈಡೆಡ್ ಬೈ ಮತ್ತು ಪ್ಲಸ್ ಇರೋದ್ರಿಂದ ಒಂದು ರೂಲ್ ಬರುತ್ತಲ್ಲ, ಬಾಡ್ ಮಾಸ್, BODMAS. ಇಲ್ಲಿ ಬ್ರಾಕೆಟ್ ಇಲ್ಲ, ಇದೆ, ಅದೇ ದೊಡ್ಡ ಬ್ರಾಕೆಟ್ ಇದೆ. ಹಾಫ್ ಕೂಡ ಇಲ್ಲ, ಡಿವಿಷನ್ ಇದೆ, ಆನಂತರ ಮಲ್ಟಿಪ್ಲಿಕೇಶನ್ನು ಅಡಿಷನ್. ಮಲ್ಟಿಪ್ಲಿಕೇಶನ್ ಏನಿಲ್ಲ. ಸೊ ಮೊದಲು ಡಿವಿಷನನ್ನು ನಾವು ಮಾಡಬೇಕು. ಇಲ್ಲಿ ನಾವು ಇದನ್ನು ಕೂಡಿಬಿಟ್ಟು ಆಮೇಲೆ ಡಿವಿಷನ್ ಮಾಡಿದರೆ ರಾಂಗ್ ಆಗುತ್ತೆ. ಅದನ್ನು ಫಾಲೋ ಮಾಡಬೇಕು ನೀವು. 3/4 ಹಾಗೇ ಇರಲಿ, ಪ್ಲಸ್ 5/2 ಹಾಗೇ ಇರಲಿ. ಇದನ್ನು ನಾನು ಕೂಡಬೇಕು ಅಂದರೆ ಇಂಟು ಮಾಡ್ಕೊಳ್ತೀನಿ, ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ, ಡಿವೈಡೆಡ್ ಬೈ ಮಾಡ್ಕೊಂಡಾಗ ಉಲ್ಟಾ ಆಗುತ್ತೆ, ಅದು ಇಂಟು ಮಾಡ್ಕೊತಿದ್ದೀನಿ ಅದನ್ನು. ಸೊ ಇಷ್ಟೇ ಇರುತ್ತೆ. ಕ್ಲಿಯರ್? ಈಗ ಇದು 2 1s 2 2s 5 1s 5 2s ಕ್ಯಾನ್ಸಲ್ ಮಾಡ್ಬೋದಲ್ವಾ? ಇದನ್ನು ಇಷ್ಟು ಈಸಿಯಾಗಿ ನೀವು ಮಾಡ್ಬೋದು. ಮತ್ತು ಇಲ್ಲಿ ಅಗೇನ್ ಈ 2ಗೂ ಕ್ಯಾನ್ಸಲ್ ಆದರೆ ಇದ್ರ ವ್ಯಾಲ್ಯೂ 1 ಬರುತ್ತೆ. ಅಂದರೆ 3/4 ಪ್ಲಸ್ 1 ಆಗುತ್ತೆ. ಸೊ 3/4 ಪ್ಲಸ್ 1 ಅಂತ ಹೇಳಿದರೆ 1 ಇಲ್ಲಿ ಕೂಡ ಏನಿಲ್ಲ ಅಂದರೆ ಡಿವೈಡೆಡ್ ಬೈ ಅಲ್ಲಿ 1 ಇರುತ್ತೆ. ಸೊ ಈಗ ನೀವು ಇದಕ್ಕೆ ಲಾಸಹ ತಗೊಳ್ಳಿ. 4 ಮತ್ತು 1ಕ್ಕೆ 4 ಆಗುತ್ತೆ, 4 1 4. ಸೊ 3 ಹಾಗೆ ಬರೀರಿ, ಪ್ಲಸ್ ಇಲ್ಲಿ 1 4 4, 4 1 4, 4 3 7/4. ನೋಡಿ, ಇಷ್ಟೇ ಉತ್ತರ. ಅಂದರೆ ಆಪ್ಷನ್ ಸಿ ನಲ್ಲಿ ಆ ಉತ್ತರ ಇದೆ. ಭಾಳ ಸಿಂಪಲ್ ಆಗಿ ನೀವು ಇದನ್ನು ಬಿಡಿಸ್ಬೋದು. ಯಾವುದೇ ಗೊಂದಲ ಮತ್ತು ಟೆನ್ಷನ್ ಇಲ್ಲದೆ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಥರ ಬೇರೆ ಬೇರೆ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ನೀವು ಹುಡುಕೋಬೋದು. ಸಾಧ್ಯವಾದರೆ ನಿಮಗೆ ಟೈಮ್ ಇದ್ದಾಗ ನಾನು ನಿಮಗೆ ಅವನ್ನು ಕೂಡ ಹೇಳ್ಕೊಡೋ ಪ್ರಯತ್ನ ನಾನು ಮಾಡ್ತೇನೆ, ಸಿಲೆಬಸ್ ವೈಸು. ಸದ್ಯಕ್ಕೆ ಈ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡೋಣ. ಮತ್ತೊಂದು ಪ್ರಶ್ನೆ ಬೀಜಗಣಿತದಿಂದನೇ ಬಂದಿದೆ. 2x² ಮೈನಸ್ 3y ಹೋಲ್ ಸ್ಕ್ವಯರ್ ಇದರ ವಿಸ್ತೃತ ರೂಪ ಅಂತ ಇದೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 2x² ಮೈನಸ್ 3y ಹೋಲ್ ಸ್ಕ್ವಯರ್ ಅಂದೆ ನಾನು. ಸೊ ಇದು ಸಪರೇಟು, ಇದು ಸಪರೇಟು. ಇದರ ವಿಸ್ತೃತ ರೂಪ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದಿಸ್ ಅಂತ. ಆಪ್ಷನ್ಸ್ ನೋಡ್ಬೋದು ನೀವು ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ತುಂಬ ಸಿಂಪಲ್ ಆಗಿ ಈ ಲೆಕ್ಕವನ್ನು ಮಾಡ್ಬೋದು ನೀವು. ಇದಕ್ಕೂ ಕೂಡ ನಿತ್ಯ ಸಮೀಕರಣವನ್ನು ಬಳಸಿ ಈ ಲೆಕ್ಕನ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಸೊ ಯಾವ ರೀತಿ ಬರ್ಕೊಳ್ಳೋಣ ಇದನ್ನು, ಈ ಕ್ವಶನನ್ನು ಮತ್ತೊಂದು ಸರಿ. 2x² ಮೈನಸ್ 3y ಹೋಲ್ ಸ್ಕ್ವಯರ್. ಸೊ ಇದನ್ನು a ಮೈನಸ್ b ಹೋಲ್ ಸ್ಕ್ವಯರ್ ಅಂತ ಬರಿಬೋದು. a ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ a² ಪ್ಲಸ್ b² ಮೈನಸ್ 2ab, ಹೌದಲ್ವಾ? ಸೊ ಈ ಸೂತ್ರಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. a ವ್ಯಾಲ್ಯೂ ಇದಿಷ್ಟು, b ವ್ಯಾಲ್ಯೂ ಇದಿಷ್ಟು. ಸೊ ಸೂತ್ರಕ್ಕೆ ಹಾಕಿ a² ಅಂದರೆ 2x² ಹೋಲ್ ಸ್ಕ್ವಯರ್ ಪ್ಲಸ್ b² ಅಂದರೆ 3y ಹೋಲ್ ಸ್ಕ್ವಯರ್ ಮೈನಸ್ 2ab. ನೋಡಿ, ಈ ರೀತಿ ಬರಿಬೇಕು. ಸೊ ಇದೇನಾಗುತ್ತೆ, x² ಆಗೇ ಇದೆ, ಈ x² ಇದು 2 2s 4 ಆಗುತ್ತೆ, x² ಇಂಟು ಸ್ಕ್ವಯರ್ 4, x⁴ ಆಗುತ್ತೆ, ಪ್ಲಸ್ 3y ಇಂಟು 3y, 3 3s 9, y ಇಂಟು y² ಕ್ಲಿಯರ್, ಮೈನಸ್ 2 2s 4, 4 3s 12, 2 4, 4 3 12. ಇಲ್ಲಿ x² ಹಾಗೆ ಇರಲಿ, yನು ಕೂಡ ಹಾಗೆ ಇರಲಿ. ಸೊ ಈ ರೀತಿ ಬರಿಬೋದು. ಈಗೇನು ನಾವು ಇದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಏನೂ ಮಾಡ್ಲಿಕ್ಕಾಗಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ x⁴ ಇದೆ, ಇಲ್ಲಿ y⁴ ಇದೆ, x² y ಇದೆ. ಅಂದರೆ ಇಲ್ಲೆಲ್ಲವೂ ಕೂಡ ಒಂದು ಕಾನ್ಸ್ಟೆಂಟು ಮತ್ತು ವೇರಿಯೇಬಲ್ ಸೇಮ್ ಇದ್ದು ಸೇಮ್ ಎಕ್ಸ್ಪೋನೆಂಟ್ ಇದ್ದರೆ ಲೈಕ್ ಟರ್ಮ್ಸ್ ಅಂತ ನಾವು ಕರಿತೀವಿ. ಅಂದರೆ ಸಮವಾದಂತಹ ಸಂಖ್ಯೆಗಳಿದ್ರೆ, ಟರ್ಮ್ಸ್ ಲೈಕ್ ಟರ್ಮ್ಸ್ ಇದ್ರೆ ಮಾತ್ರ ವಿ ಹ್ಯಾವ್ ಟು ಆ್ಯಡ್ ಇಟ್, ಅದರ್ವೈಸ್ ನಾವು ಹಾಗೆ ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. 4x⁴ ಅಂದರೆ ನಿಮಗೆ ಆಪ್ಷನ್ ಬಿ ನಲ್ಲಿದೆ ಆ ಉತ್ತರ ಸರಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬಂದಿದೆ, ಪ್ರಶ್ನೆ ಸಂಖ್ಯೆ 10. ಸೊ ಈ ಚಿತ್ರದಲ್ಲಿ ದ ಅಡ್ಜಸೆಂಟ್ ಫಿಗರ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಆಂಗಲ್ ಎ ಬಿ ಸಿ. ಅಂದರೆ ಚಿತ್ರದಲ್ಲಿ ಎ ಇಸ್ ಈಕ್ವಲ್ ಟು ಬಿ ಸಿ ಇದೆ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ಅದನ್ನು ಬರ್ಕೊಳ್ಬೇಕಾದ್ರೆ ನಾವು ಗೆರೆ ಹಾಕಿ ಬರ್ಕೊಳ್ಳೋಣ, ಓಕೆನಾ. ಸೊ ನಾನಿಲ್ಲಿ ಆಪ್ಷನ್ಸನ್ನು ನಿಮಗೆ ಕೊಟ್ಟಿಲ್ಲ, ಆಪ್ಷನ್ಸನ್ನು ಕೊಡ್ತೇನೆ. ಆಪ್ಷನ್ಸ್ ಈ ಥರ ಇದ್ದಾವೆ, ಎ ಬಿ ಸಿ ಆ್ಯಂಡ್ ಡಿ. ದಿಸ್ ಈಸ್ ಫಸ್ಟ್ ಒನ್ 60 ಆ್ಯಂಡ್ 75. ಐ ಹೋಪ್ ನನಗಿಂತ ಮುಂಚೆ ನೀವು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಮಾಡಿ, ನಿಮಗೆ ಕಾಲಾವಕಾಶ ಇದೆ. ಸೊ ಫಾಸ್ಟಾಗಿ ಮಾಡಬೇಕು, ನೀವು ಫಾಸ್ಟಾಗಿ ಮಾಡಿದಷ್ಟು ಅಕ್ಯುರೇಸಿ ಬರುತ್ತೆ. ಎಲ್ಲಿ ತಪ್ತೀರಾ ಆಗ ನಾನು ಮಾಡುವಂಥ ಲೆಕ್ಕವನ್ನು ಕಂಟಿನ್ಯೂ ಆಗಿ ನೋಡಿ. ಸೊ ಮಾಡಿದರೂ ಕೂಡ ನಾನು ಈಸಿಯಾಗಿ ನಿಮಗಿಂತ ಫಾಸ್ಟ್ ಹೇಳ್ಕೊಡುವಂಥ ಮೆಥಡ್ ಇದ್ದರೆ ಅದನ್ನು ತಿಳಿಸಿರ್ತೀನಿ, ನೋಡ್ಬೋದು. ಸೊ ಈ ಎರಡು ಎ ಬಿ ಇಸ್ ಈಕ್ವಲ್ ಟು ವಾಟ್, ಬಿ ಸಿ. ನೋಡಿ, ನಾನು ಹಾಕೊಳ್ಳೋದು ಎ ಸಿಗೆ ಹಾಕ್ಕೊಂಡಿದ್ದೀನಿ, ಅಲ್ಲ ಬಿ ಸಿ, ದಿಸ್ ಒನ್. ಸೊ ದಿಸ್ ಈಸ್ ನಾಟ್ ಓಕೆ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದಾಗ ಈ ಎರಡೂ ಆ್ಯಂಗಲ್ಲು ಸೇಮ್ ಇರ್ತವೆ. ನೋಡಿ, ಇಲ್ಲಿ ನಾನು ಎರಡು ಗೆರೆ ಹಾಕಿದ್ದೀನಿ, ಅಂದರೆ ಈ ಆ್ಯಂಗಲ್ ಸೇಮ್ ಇರ್ತವೆ. ಕ್ಲಿಯರ್ ಆಯ್ತಲ್ಲ. ಅವ್ರು ಕೇಳಿರೋದು ಎ ಬಿ ಸಿ ಅಂತ, ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ನಾನು, ಎ ಬಿ ಸಿ. ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಆ್ಯಂಗಲ್ ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಇದನ್ನು ಇಂಟರ್ನಲ್ ಆ್ಯಂಗಲ್ ಕರ್ಕೊಳ್ಳೋಣ. ಯಾವುದೇ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ನಿಂತಿದ್ರೆ ಈ ಎರಡೂ ಆ್ಯಂಗಲ್ನ ಮೊತ್ತ 180 ಡಿಗ್ರಿ, ಹೌದಲ್ಲ, ಲೀನಿಯರ್ ಆ್ಯಂಗಲ್ ಅಂತ ಕರಿತೀವಿ. ಸೊ ದಿಸ್ ವಿ ಡೋಂಟ್ ನೋ. ಎ ಸಿ ಬಿ ಆ್ಯಂಗಲ್ ಎ ಸಿ ಬಿ. ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನೀವು GPSTR ಬರೆದ್ರೆ ರಿಟರ್ನ್ ಎಕ್ಸಾಮಲ್ಲಿ ಬರಿಬೇಕಾಗುತ್ತೆ. ಸೊ ಆಗ ನಿಮಗೆ ಈ ಸ್ಟೆಪ್ಸ್ ಬೇಕು. ಸೊ ಡೈರೆಕ್ಟಾಗಿ ಹೇಳೋದಾದರೆ ಇದರಲ್ಲಿ 115ರಲ್ಲಿ 180 ಕಳೀರಿ ಅನ್ಬೋದಿತ್ತು. ಸೊ ಅದಕ್ಕೂ ಕೂಡ ನೀವು ಎರಡೂ ಎಕ್ಸಾಮ್ಗೂ ಪ್ರಿಪರೇಷನ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಎ ಸಿ ಬಿ ಪ್ಲಸ್ ಎ ಸಿ ಡಿ. ಸೊ ಇದು ಏನಾಗುತ್ತೆ, ಲೀನಿಯರ್ ಆ್ಯಂಗಲ್ ಅಂತ ನನಗೆ ಗೊತ್ತು. ಇದು ಗೊತ್ತಿಲ್ಲ, ಎ ಸಿ ಬಿ ನಮಗೆ ಗೊತ್ತಿಲ್ಲ. ಪ್ಲಸ್ ಇದು 115 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನನಗೆ ಎ ಸಿ ಬಿ ಬೇಕು ಇಸ್ ಈಕ್ವಲ್ ಟು 180. ಇದು ಆ ಕಡೆ ಕಳಿಸಿದರೆ 115 ಮೈನಸ್ ಆಗುತ್ತೆ ಡಿಗ್ರಿ. ಸೊ 115 ನೀವು ಕಳೆದ್ರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ, 65 ಡಿಗ್ರಿ ಬರುತ್ತೆ. ಅಂದರೆ ಐ ಮೀನ್ ದಿಸ್ ಒನ್ ಈಸ್ 65 ಡಿಗ್ರಿ. ಈಗ ನಮಗೆ ಗೊತ್ತು, ಎರಡು ಬಾಹುಗಳು ಸಮ ಇದ್ರೆ ಕರೆಸ್ಪಾಂಡಿಂಗ್ ಸೈಡ್ ಅಂದರೆ ಆಂಗಲ್ಸ್ ಕೂಡ ಏನಾಗಿರ್ತವೆ, ಸೇಮ್ ಆಗಿರ್ತವೆ. 65 ಇದ್ರೆ ಇದು ಕೂಡ 65ನೇ ಇರುತ್ತೆ. ಅಂದರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ, ದಟ್ ಈಸ್ ಈಕ್ವಲ್ ಟು 65 ಡಿಗ್ರಿ. ಈಗ ನಮಗೆ ಇದು ಕೂಡ 65 ಅಂತ ಗೊತ್ತಾಯಿತು, ಬಟ್ ನಮಗೆ ಬೇಕಾಗಿರೋದು ಇದು ಎ ಬಿ ಸಿ. ಸೊ ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರೂ ಕೋನಗಳನ್ನು ಕೂಡುವ. ಈಗ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಎಷ್ಟಾಗುತ್ತೆ, 180. ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಅಲ್ವಾ. ಸೊ ಇದು 65 ಇದು ಆಂಗಲ್ ಎ 65 ಇದೆ, ಆಂಗಲ್ ಬಿ ನಾವು ಕಂಡುಹಿಡಿಬೇಕಾಗಿದೆ, ಪ್ಲಸ್ ಇದು ಕೂಡ 65 ಇದೆ, ಇಸ್ ಈಕ್ವಲ್ ಟು 180. ಸೊ 65 ನೀವು ಕೂಡಿದರೆ 130 ಬರುತ್ತೆ. ಆಂಗಲ್ ಬಿ ಪ್ಲಸ್ 130 ಇಸ್ ಈಕ್ವಲ್ ಟು 180. ಆ್ಯಂಗಲ್ ಬಿ ನಮಗೆ ಬೇಕು 180 ಮೈನಸ್ 130. ನೀವು ಫಾಸ್ಟಾಗಿ ಮಾಡ್ಬೋದು ಡೈರೆಕ್ಟಾಗಿ, ಬಟ್ ನಾನು GPSTR ಪ್ರಯುಕ್ತ ನಿಮಗೆ ಒಂದು ಸ್ವಲ್ಪ ಸ್ಪೀಡ್ ಲಿಮಿಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಲಿಯರ್ ಆಯ್ತಲ್ಲ, ಭಾಳ ಸಿಂಪಲ್. ಆ್ಯಂಗಲ್ ಬಿ ಅಂದರೆ ದಟ್ ಮೀನ್ಸ್ ದಿಸ್ ಆ್ಯಂಗಲ್ ಈಸ್ 50 ಡಿಗ್ರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಈ ಎಕ್ಸ್ಟರ್ನಲ್ ಆ್ಯಂಗಲ್ಲು ಈ ಆಪೋಸಿಟ್ ಇಂಟರ್ನಲ್ ಆ್ಯಂಗಲ್ಸ್ಗೆ ಏನಾಗಿರುತ್ತೆ, ಮೊತ್ತಕ್ಕೆ ಸಮನಾಗಿರುತ್ತೆ. 115 ಅಂದರೆ 65 ಪ್ಲಸ್ 50 115. ನೋಡಿ, ಈ 50 ಡಿಗ್ರಿ ಇಲ್ಲಿ ಬಂದಿದೆ, ಇದು 65 ಡಿಗ್ರಿ ಇಲ್ಲಿದೆ. ಸೊ ಇವೆರಡೂ ನೀವು ಆ್ಯಡ್ ಮಾಡಿದ್ರೆ 115 ಡಿಗ್ರಿ ಆಗುತ್ತೆ. ಸೊ ಇವೆರಡೂ ಕೊಟ್ಟು ಈ ಆ್ಯಂಗಲ್ನ ಕೂಡ ಕೇಳ್ಬೋದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸಿ ಡಿ ಅಂತ ಕೂಡ ಕೇಳ್ಬೋದು. ಅಥವಾ ಎ ಸಿ ಡಿ ಕೊಟ್ಟು ಇದೊಂದು ಆ್ಯಂಗಲ್ ಕೊಟ್ಟು ಇದನ್ನು ಕಂಡುಹಿಡಿಯಿರಿ ಅಂತ ಕೂಡ ಕೊಡ್ಬೋದು. ಸೊ ನೀವು ಅವಾಗ ಡೈರೆಕ್ಟಾಗಿ ಮಾಡ್ಬೋದು. ಸೊ ರಿಲೇಷನ್ಸ್ ನಿಮಗೆ ಗೊತ್ತಿದ್ದರೆ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಆಗುತ್ತೆ. ಈ ನಾನು ಮಾಡಿರ್ತಕ್ಕಂಥ ಲೆಕ್ಕಗಳಲ್ಲಿ ನಿಮಗೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಆಗಿದೆ ಅಂತ ಹೇಳ್ತಾ, ಇನ್ನು ಮುಂದಿನ ಲೆಕ್ಕಗಳು ಟೋಟಲ್ ಸರ್ಫೇಸ್ ಏರಿಯಾ ಮೇಲೆ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಟ್ರಾಪೀಸಿಯಂ ಬಗ್ಗೆ ಇದೆ, ಇನ್ನು ಅನೇಕ ಪ್ರಶ್ನೆಗಳು ಇದರಲ್ಲಿ ಬ್ಯಾಲೆನ್ಸ್ ಇದ್ದಾವೆ, ಅವುಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಮುಂದಿನ ಲೆಕ್ಕ ನೋಡೋಣ. ಲೆಕ್ಕ ಈಸಿಯಾಗಿದೆ, ಆದರೆ ನೋಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸುತ್ತೆ ನಿಮಗೆ. ಎಕ್ಸ್ನ ಶೇಕಡ 15 ಎಂಬುದು ವೈನ ಶೇಕಡ 20ಕ್ಕೆ ಸಮನಾದರೆ, ಎಕ್ಸ್ನ ಶೇಕಡ ಎಷ್ಟಿದೆ, ಅದು 15. ಎಕ್ಸ್ನ ಶೇಕಡ 15 ಅಂತಕ್ಕಂಥದ್ದು ವೈನ ಶೇಕಡ 20ಕ್ಕೆ ಸಮನಾದರೆ ಎಕ್ಸ್ ಇಷ್ಟು ವೈ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಅಂದರೆ ಎಕ್ಸ್ ಮತ್ತು ವೈ ಇವುಗಳ ಒಂದು ರೇಷು ಏನಿದೆ ಅಂತ. ಸೊ 3:4 ಕೊಟ್ಟಿದ್ದಾರೆ, 4:3 ಕೊಟ್ಟಿದ್ದಾರೆ, 17:16 ಕೊಟ್ಟಿದ್ದಾರೆ, ಮತ್ತೊಂದು 16:17 ಕೊಟ್ಟಿದ್ದಾರೆ. ಸೊ ಏನಾದರೂ ಕೊಡಲಿ ಆಪ್ಷನ್ಸು, ನೀವೇನು ಮಾಡಬೇಕು, ಮೆಥಡನ್ನು ಫಾಲೋ ಮಾಡಿ. ಎಕ್ಸ್ನ
15% ಯಾವುದಕ್ಕೆ ಸಮ ಅಂತೆ? ವೈನ 20% ಸಮ, ಹೌದಲ್ಲ? ಸೊ ಎಕ್ಸ್ನ ಶೇಕಡ ಅಂದಾಗ ನಾವು ಬರೀಬೇಕಾದ್ರೆ 100ಕ್ಕೆ 15 ಅಂತ ಈಸ್ ಈಕ್ವಲ್ ಟು ವೈ ಇಂಟು 20/100 ಅಂತ. ಇದು ಶೇಕಡ ಬರೀಬೇಕಾದ್ರೆ 15 ಅನ್ನೋದು 100ಕ್ಕೆ ಅಂತ ಇದೆ, ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಈಗ ಇವೆರಡರಲ್ಲಿ ನೋಡಿ ನೀವು ಕಾಮನ್ ಆಗಿ ಈ 100 ಕ್ಯಾನ್ಸಲ್ ಮಾಡ್ಬೋದು, ಓಕೆನಾ? ಅಂದರೆ ಎಕ್ಸ್ ಇದೆ, ಈ ಇಂಟು ಇರೋದನ್ನ ಈ ಕಡೆ ತೊಗೊಂಡ್ರೆ ಡಿವೈಡೆಡ್ ಬೈ ವೈ ಆಗುತ್ತೆ. ಈ 20 ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 15 ನಾನು ಆಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 15 ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಈ 20 ಅಲ್ಲೇ ಇದ್ದರೆ 15 ಕೆಳಗಡೆ ಬರುತ್ತೆ. ಈಗ ಇದನ್ನು ಕ್ಯಾನ್ಸಲ್ ಮಾಡಿ, 4 5 4 20, ಇದು 5 5 3 15. ಅಂದರೆ ಎಕ್ಸ್ ಈಸ್ಟು ವೈ ಅಂದರೂ ಒಂದೇ, ಎಕ್ಸ್ ಡಿವೈಡ್ ಬೈ ವೈ ಅಂದ್ರೂ ಒಂದೇ. 4:3 ಅಂತ ಬರಿಬೋದು. ಸೊ ಎಷ್ಟು ಈಸಿ ನೋಡಿ, ಇದು ನೋಡಲಿಕ್ಕೆ ಕಠಿಣ ಅನಿಸ್ಬೋದು, ಆದರೆ ಎಷ್ಟು ಈಸಿಯಾಗಿ ಲೆಕ್ಕವನ್ನು ನಾವು ಮಾಡ್ಬೋದು. 4:3 ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ಸೊ ದಿಸ್ ಈಸ್ ಯುವರ್ ಫೈನಲ್ ಆ್ಯಂಡ್ ಕರೆಕ್ಟ್ ಆನ್ಸರ್. ಸೊ ಇವೆಲ್ಲ ಪ್ರಶ್ನೆ ನಿಮಗೆ ಅರ್ಥ ಆಗಿದ್ದಾವೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂಡ್ ಪಾರ್ಟನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದ.